ನೀನ್ ನಮ್ಮ ಮನೆಗೆ ಬರ್ಬೇಕಂತ ಅನ್ಕೊಂಡಿದ್ದೆ, ಆದ್ರೆ ಹೀಗ್ ಬರ್ತೀಯ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅದ್ಕೆ ನಾನ್ ಕೂಡ ಊಹಿಸಿರ್ಲಿಲ್ಲ ಶಶಿ. ನಿನ್ಗೆ ಕೋಪ ಇಲ್ವಾ ಅಣ್ಣನ್ ಮೇಲೆ? ಅಂದ್ರೆ ಅವ್ರ ಮೇಲಿನ ಕೋಪಕ್ಕೆ ನಿನ್ ಕತ್ತಿಗೆ ತಾಳಿ ಕಟ್ಟಿದಾರಲ್ಲ. ತುಂಬಾ ಗ್ರ್ಯಾಂಡ್ ಆಗಿ ನಡಿಬೇಕಾಗಿದ್ ಮದ್ವೆ ಸಡನ್ ಆಗಿ ಆಗೋಯ್ತು. ಹೀಗೆ ಹೇಳ್ತಿದ್ದೀನಿ ಅಂತ ಬೇರೆ ತರ ಅನ್ಕೋಬೇಡ. ನಿನ್ ಪ್ಲೇಸಲ್ಲಿ ನಾನಿದ್ದಿದ್ರೆ ಬೇರೆ ತರ ರಿಯಾಕ್ಟ್ ಆಗ್ತಿದ್ದೆ. ಹೇಗ್ ರಿಯಾಕ್ಟ್ ಆಗ್ತಿದ್ದೆ? ಅದು ಆಮೇಲೆ ಹೇಳ್ತೀನಿ. ಮೊದಲು ನನ್ನ ಕ್ವೆಶನ್ಸ್ಗೆ ಆನ್ಸರ್ ಹೇಳು. ನಾನ್ ಕೂಡ ಆಮೇಲೆ ಹೇಳ್ತೀನಿ ಶಶಿ. ನನ್ನ ಹತ್ರ ಕೂಡ ಒಂದ್ ಕ್ವಶನ್ ಇದೆ, ಆನ್ಸರ್ ಹೇಳು. ನಿನಗ್ ಕೋಪ ಬರ್ತಿಲ್ವಾ ನಮ್ಮ ಅಣ್ಣನ ಮೇಲೆ? ಪ್ರೀತಿಸಿ ಮದ್ವೆ ಆಗಲ್ಲ ಅಂತಂದ, ನಿಮ್ಮ ಅಣ್ಣನ ಅವಮಾನ ಮಾಡ್ದ. ಹೇಳೋದಕ್ಕಿಷ್ಟ ಇಲ್ಲ ಅಂದ್ರೆ ಹೇಳ್ಬೇಡ. ಬೇಜಾರಾಗ್ತಿದೆ ಅದಕ್ಕೆ. ಆದ್ರೆ ಕಾರಣ ಇಲ್ದೇನೆ ಅವ್ರು ಯಾವ ಕೆಲಸನೂ ಮಾಡಲ್ಲ ಅಂತ ನನಗೆ ಗೊತ್ತು. ಅಷ್ಟು ನಂಬಿಕೆ ಏನು? ಪ್ರೀತಿಗೆ ನಂಬಿಕೆನೇ ಅಲ್ವಾ ಬುನಾದಿ. ನಾವು ಪರಿಚಯ ಆಗಿ ಸ್ವಲ್ಪ ದಿನನೇ ಆಯ್ತು. ನಾವು ಭೇಟಿ ಮಾಡಿದ ಪ್ರತಿ ಸಾರಿ ನಿನ್ ಬಗ್ಗೆನೇ ಜಾಸ್ತಿ ಹೇಳ್ತಿದ್ರು. ನಮ್ ಬಗ್ಗೆ ಮಾತಾಡ್ಕೊಂಡಿದ್ದು ಕಮ್ಮಿನೇ. ಅವ್ರ ಮಾತಲ್ಲಿ ನೀನಂದ್ರೆ ಅವ್ರಿಗೆ ಎಷ್ಟು ಇಷ್ಟನೋ ಅರ್ಥ ಆಯ್ತು. ನಮ್ಮ ಅಣ್ಣನ್ ಕೂಡ ನಾನಂದ್ರೆ ಪ್ರಾಣ. ತಂಗಿನ ಅಷ್ಟೊಂದು ಪ್ರೀತಿಸೋನು ಹೆಂಡ್ತಿನ ಕೂಡ ಪ್ರೀತಿಸ್ತಾನೆ ಅಂತ ಅವ್ರ ಪ್ರೀತಿಲಿ ಬಿದ್ದೋದೆ. ಒಂದಿನ ಸಡನ್ ಆಗಿ ಅವರೇ ಹೇಳಿದ್ರು, ನಾವು ಮದ್ವೆ ಮಾಡ್ಕೊಳ್ಳೋಣ ಅಂತ ಕೇಳಿದ್ರು. ಇವತ್ತೇನೋ ಮಾಡ್ಕೊಳ್ಳಲ್ಲ ಅಂತಿದ್ದಾರೆ. ಅಷ್ಟೆಲ್ಲ ಪ್ರೀತಿಸಿದವ್ರಿಗೆ ಏನಾಯ್ತೋ ಗೊತ್ತಾಗ್ತಿಲ್ಲ. ಅದೇ ನನಗೂ ಅರ್ಥ ಆಗ್ತಿಲ್ಲ ಶಶಿ. ನಮ್ಮಣ್ಣ ತುಂಬಾ ಒಳ್ಳೆಯವನು. ನಮ್ಮಮ್ಮ ನೆರಳಲ್ಲಿ ಬೆಳೆದಿದ್ದಾನೆ. ಹಾಗಿರೋನು ಒಂದು ಹುಡುಗಿನ ಪ್ರೀತಿಸಿ ಮೋಸ ಮಾಡ್ತಾನೆ ಅಂದ್ರೆ ನಾನ್ ನಂಬೋದಿಲ್ಲ. ನೀನ್ ಹೇಳೋ ಹಾಗೆ ಏನೋ ಒಂದ್ ಕಾರಣ ಇದೆ. ಅಣ್ಣ ಯಾವ್ದ್ರ ಬಗ್ಗೆನೋ ಭಯ ಪಡ್ತಿದ್ದಾನೆ, ಯಾವ್ದಕ್ಕೂ ದುಃಖ ಪಡ್ತಿದ್ದಾನೆ.